ಇವತ್ತು ಏನು ನಮ್ಮ ಗ್ಯಾರಂಟಿ ಸಮಿತಿಗಳಿಗೆ ಸಮಿತಿಗಳನ್ನ ಮಾಡಿ ಶಾಸಕರ ಅಧಿಕಾರವನ್ನು ಮೊಟಕು ಮಾಡೋದ್ರ ಜೊತೆಯಲ್ಲಿ ಸಂವಿಧಾನದಲ್ಲಿ ಇಲ್ಲದೇ ಇರ್ತಕ್ಕಂಥ ಈ ರೀತಿ ಒಂದು ಸಂವಿಧಾನ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆಲ್ಲ ಕೂಡ ಸರ್ಕಾರದ ಏನು ಬೊಕ್ಕಸದ ಹಣವನ್ನು ಅವರಿಗೆ ಸಂಬಳವಾಗಿ ನೀಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ನಿನ್ನೆಯಿಂದನೂ ಕೂಡ ಹೋರಾಟವನ್ನು ಬಿಜೆಪಿ ಜೆಡಿಎಸ್ನವರು ಎರಡೂ ಪಕ್ಷದವರು ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೂ ಕೂಡ ಈ ಸರ್ಕಾರ ಇಲ್ಲ ನಮ್ಮನ್ನು ಅವ್ರು ಗೆಲ್ಲಿಸಿದರೆ ಅವರಿಗೆ ನಾವೊಂದು ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು. ಅದು ಕೊಡೋದಾದರೆ ಅವರು ಕಾಂಗ್ರೆಸ್ ದುಡ್ಡಲ್ಲಿ ಕೊಡಲಿ, ಇದು ನಮ್ಮ ಬಡವರ ಹಣ, ಒಂದೊಂದು ಪೈಸನೂ ಕೂಡ ತೆರಿಗೆಯಾಗಿ ಬಂದಂಥ ಹಣದಲ್ಲಿ ಇವ್ರು ಕೊಡಲಿಕ್ಕೆ ಏನು ನೈತಿಕತೆ ಇದೆ ಇವ್ರಿಗೆ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೇವೆ. ಈಗ ಎಲ್ಲ ಸಮಿತಿಗಳು ತಾಲೂಕು ಮಟ್ಟದಲ್ಲಿ ಎಲ್ಲ ಸಮಿತಿಗಳು ಬಗರಕುಂ ಇರ್ಬೋದು, ಆಶ್ರಯ ಇರ್ಬೋದು, ಎಲ್ಲ ಆರಾಧನಾ ಇರ್ಬೋದು, ಶಾಲಾಭಿವೃದ್ಧಿ ಸಮಿತಿಗಳು ಇರ್ಬೋದು, ಕಾಲೇಜ್ ಸಮಿತಿ ಇರ್ಬೋದು, ಆಸ್ಪತ್ರೆ ಸಮಿತಿ, ಇವೆಲ್ಲವಕ್ಕೂ ಕೂಡ ಶಾಸಕರ ಅಧಿಕಾರ ಇದ್ದಾರೆ. ನಾವ್ಯಾರು ಕೂಡ ಇವ್ರನ್ನ ಸಂಬಳ ಕೊಡಿ ಅಂತ ಕೇಳ್ತಾ ಇಲ್ಲ. ಅಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಸರ್ಕಾರ, ನಮ್ಮ ಕ್ಷೇತ್ರದ ಕೆಲಸ ಅಂತಕ್ಕಂಥದ್ದು. ಅಲ್ಲಿ DBT ಮುಖಾಂತರ ಈ ಹಣವನ್ನು ಹಾಕಬೇಕಾದ್ರೆ ಸಮಿತಿ ಅವಶ್ಯಕತೆ ಇದೆಯಾ? ಮೊದಲನೇದಾಗಿ ಯಾಕೆ ಸಮಿತಿ ಮಾಡಿದ್ರು? ಇದೆಲ್ಲ ಸುಮ್ಮನೆ ಪ್ರಚಾರಕ್ಕೋಸ್ಕರ. ಇದನ್ನು ಜೀವಂತವಾಗಿ ಇಡಬೇಕು ಜನಗಳ ಹತ್ರ ಅಂತಕ್ಕಂಥದ್ದು. ಅವ್ರಿಗೆ 4 ತಿಂಗಳು 6 ತಿಂಗಳಾದರೂ ಭಾಗ್ಯಲಕ್ಷ್ಮಿ ದುಡ್ಡು ಹಾಕಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಯಾವ್ದಾದ್ರು ಒಂದು ಬೈ ಎಲೆಕ್ಷನ್ನೋ ಇನ್ನೊಂದು ಚುನಾವಣೆನೋ ಕಾಯ್ತಾ ಇರ್ತಾರೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುತ್ತೆ, ಅವಾಗ ಹಾಕಿದ್ರೆ ಓಟ್ ಗಿಟ್ಟಿಸ್ಕೊಳ್ಳೋಕ್ಕೆ ಈ ಯೋಜನೆಗಳನ್ನ ಮಾಡಿಟ್ಕೊಂಡು ಇದಕ್ಕೆ ಒಂದು ಸಮಿತಿ ಬೇರೆ ಮೇಲುಸ್ತುವಾರಿ. ಇದೆಷ್ಟು ನೈತಿಕತೆ ಇದೆ ಇವ್ರಿಗೆ? ಇವತ್ತು ನಾವು ಇದನ್ನು ಅಲ್ಲಿ ಸರ್ಕಾರವನ್ನು ಕೇಳಿದಾಗ ಅವ್ರು ಯಾರೂ ಕೂಡ ಇದನ್ನು ಹಿಂಪಡೆಯೋದಕ್ಕೆ ತಯಾರಿಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಯ್ತು. ಈಗ ರಾಜ್ಯಪಾಲರು ನೀವು ಮಧ್ಯಸ್ಥಿಕೆ ವಹಿಸಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು, ಸಂವಿಧಾನವನ್ನು ಎತ್ತಿಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು BJP ಮತ್ತು JDSನವ್ರು ಮಾಡಿದ್ದೇವೆ. ಇದಕ್ಕೂ ಕೂಡ ಈ ಸರ್ಕಾರ ಬಗ್ಗದೇ ಇದ್ದರೆ ನಾವು ಎರಡೂ ಪಕ್ಷದವರು ಸೇರಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋದಕ್ಕೂ ಕೂಡ ತಯಾರಾಗೋದಕ್ಕೆ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿನ್ನೆ ನಮಗೆ ಸನ್ಮಾನ್ಯ ಯಡಿಯೂರಪ್ಪನವರು ಫೋನ್ ಮಾಡಿದ್ರು. ಅದೇ ರೀತಿ ನಮ್ಮ ಸುರೇಶ್ ಬಾಬು ಅವರ ಮೊಬೈಲ್ಗೆ ಕುಮಾರಸ್ವಾಮಿ ಅವರು, ಕುಮಾರಣ್ಣವರು ಫೋನ್ ಮಾಡಿದ್ರು. ಇಬ್ಬರು ಕೂಡ ಈ ಹೋರಾಟಕ್ಕೆ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ್ದಾರೆ, ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದು ಒಳ್ಳೆ ವಿಚಾರ ಇದೆ. ಪ್ರಜಾಪ್ರಭುತ್ವದ ರಕ್ಷಣೆ ಮಾಡುವಂಥದ್ದು. ಸರ್ಕಾರ ದುಡ್ಡು ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೆ ಹೋಗ್ತಾ ಇದೆ, ಅದನ್ನು ಲೂಟಿ ಮಾಡ್ತಾ ಇದ್ದಾರೆ, ಇದನ್ನು ಹೋರಾಟ ಮಾಡಿ ಅಂತೇಳಿ ನಮ್ಮ ಇಬ್ಬರು ನಾಯಕರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.